ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ಕಬ್ಬೆಲ್ಲ ಬಿಟ್ಟಿದ್ವಲ್ಲ, ಇದನ್ನು ನನ್ನ ಮಗಳು ಇವತ್ತು ಸ್ಕೂಲಿಗೆ ಡ್ಯಾನ್ಸ್ ಇದೆ, ಒಂದೇ ಒಂದು ಪೀಸ್ ಕಟ್ ಮಾಡ್ಕೊಂಡು ಕೊಡು ಅಂತು ಇದನ್ನು ಅಂತ ಹೇಳ್ಬಿಟ್ಟು ಕಟ್ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾಳೆ. ಸಂಕ್ರಾಂತಿಗೆ ಡ್ಯಾನ್ಸ್ ಮಾಡೋದಕ್ಕೆ ಕಬ್ಬು ಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಗಾರ್ಡನ್ನಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಅಂತಲೇ ಬಿಟ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿದೆ ಕಬ್ಬು. ಹಾಗೆ ಇವತ್ತು ಸ್ವಲ್ಪ ತರಕಾರಿಗಳ ಹಾರ್ವೆಸ್ಟ್ಗಳಿದೆ, ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಬಿಡ್ತೀನಿ ಸ್ನೇಹಿತರೆ. ನೋಡಿ, ನಾನು ಇದನ್ನು ಹಾಕ್ಕೊಂಡಿದ್ನಲ್ವ, ಬೀಟ್ರೂಟು, ನಾನು ಮೊದಲೇ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ನಾನು ಎಲ್ಲ ತರಕಾರಿನೂ ಒಂದೇ ಸಲ ಕಿತ್ಕೊಳ್ಳೋದಿಲ್ಲ ಸ್ನೇಹಿತರೆ. ನನಗೆ ಬೆಳಿಗ್ಗೆ ಫ್ರೆಶ್ಶಾಗಿ ಬೇಕು ಅಂತ ಹೇಳ್ಬಿಟ್ಟು ತಿಂಡಿಗೆ ಅವಾಗಲೇ ಕಿತ್ಕೊಂಡು ನನ್ನ ತಿಂಡಿನ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಇದು ಬೀಟ್ರೂಟು ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಗಾರ್ಡನ್ನಲ್ಲಿ ಅಂತ. ನಾನು ಇದನ್ನು ಯಾವುದೇ ರೀತಿಯಾದಂತಹ ಕೆಮಿಕಲ್ನ ಯೂಸ್ ಮಾಡಿಕೊಂಡು ಬೆಳೆದಿಲ್ಲ, ನ್ಯಾಚುರಲ್ಲಾಗಿ ಬೆಳೆದಿರುವಂತಹದ್ದು. ಇದಕ್ಕೆ ನಾನು ಯಾವುದೇ ರೀತಿಯಾದಂತಹ ಅಂಗಡಿಯಲ್ಲಿ ಸಿಗುವಂತಹ ಗೊಬ್ಬರಗಳಾಗಿರ್ಬೋದು, ಬೇರೆ ಯಾವುದಾದ್ರು ಔಷಧಿಗಳಾಗಿರ್ಬೋದು, ಏನೂ ಕೂಡ ಇದಕ್ಕೆ ನಾನು ಇದು ಮಾಡಿಲ್ಲ. ನ್ಯಾಚುರಲ್ಲಾಗಿ ಸುಮ್ಮನೆ ಹಾಕಿರೋದು ಅಷ್ಟು ಬಿಟ್ಟರೆ, ಇದಕ್ಕೆ ಯಾವುದೇ ರೀತಿ ಗೊಬ್ಬರ ಹಾಕಿಲ್ಲ, ನೀರು ಹಾಕಿ ಬೆಳೆದಿರೋದು ಅಷ್ಟು ಬಿಟ್ಟರೆ ಇನ್ನೇನು ಇದಕ್ಕೆ ನಾನು ಕೊಟ್ಟಿಲ್ಲ. ಆದರೂ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ. ನಾನು ಮತ್ತೆ ಹಾಗೆ ಸ್ವಲ್ಪ ಮೂಲಂಗಿನೂ ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಕಿತ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಅವು ಕೂಡ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ತುಂಬ ದೊಡ್ಡ ಸೈಜು ಇದೆ. ನಾನು ಇವೆಲ್ಲ ಒಂದೇ ಸಲ ಕಿತ್ಕೊಳ್ಳೋದಿಲ್ಲ. ಅವಾಗ ಸಾಂಬಾರು ಮಾಡಬೇಕು ಅಂತ ಅಂದರೆ, ಮತ್ತು ತಿಂಡಿ ಮಾಡಬೇಕು ಅಂತ ಅಂದರೆ ಬೆಳಗ್ಗೆ ಎದ್ದು ಈ ಥರ ಫ್ರೆಶ್ಶಾಗಿ ಕಿತ್ಕೊಂಡು ಅಲ್ಲೇ ಸಾಂಬಾರು ತಿಂಡಿನ ರೆಡಿ ಮಾಡ್ಕೊಳ್ತೀನಿ. ಕಿತ್ಬಿಟ್ಟು ಒಂದೇ ಸಲ ಎಲ್ಲನೂ ನಮ್ಮ ಗಾರ್ಡನಲ್ಲಿರೋ ತರಕಾರಿನೆಲ್ಲ ಕಿತ್ಬಿಟ್ಟು ಇಷ್ಟೊಂದು ಸಿಕ್ಕಿದೆ ನಮ್ಮ ಗಾರ್ಡನಲ್ಲಿ ತರಕಾರಿ ಅಂತ ಹೇಳ್ಬಿಟ್ಟು ನಾನು ಹಾರ್ವೆಸ್ಟ್ ಮಾಡ್ತಾಯಿಲ್ಲ ಸ್ನೇಹಿತರೆ. ಫ್ರೆಶ್ಶಾಗಿ ಕಿತ್ತು ಅಲ್ಲೇ ಸಾಂಬಾರು ಮಾಡ್ತಾಯಿದ್ದೀನಿ. ಇದನ್ನು ನಾವು ಜಾಸ್ತಿ ಎಲ್ಲ ಒಂದೇ ದಿನ ಕಿತ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ನೋದ್ರಿಂದ ನಮಗೆ ಆರೋಗ್ಯ ಹಾನಿಯಾಗೋದು. ಅದಕ್ಕೆ ಫ್ರೆಶ್ಶಾಗಿ ಅಲ್ಲೇ ಕಿತ್ಕೊಂಡು ಅಲ್ಲೇ ಮಾಡೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ 3 ಮೂಲಂಗಿನೂ ಸಿಕ್ಕಿತು, ಅದನ್ನು ಕೂಡ ಕಿತ್ಕೊಂಡಿದ್ದೀನಿ ಮಧ್ಯಾಹ್ನ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಸ್ವಲ್ಪ ಸಾಯಂಕಾಲ ಆಗಿಬಿಟ್ಟಿತ್ತು ಆಲ್ರೆಡಿ. ಇದಕ್ಕೆ ಸ್ವಲ್ಪ ಬದನೆಕಾಯಿ ಬೇಕಾಗಿತ್ತು ಅಂದ್ಬಿಟ್ಟು ಪರ್ಪಲ್ ಕಲರ್ದು 3 ಬದನೆಕಾಯಿ ಇದೆ ನೋಡಿ ಇಲ್ಲಿ, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲೇ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಸಾಯಂಕಾಲ ಟೈಮು ಕತ್ಲೆ ಆಗ್ತಾ ಬಂದಿತ್ತು, ಅವಾಗ ಹಾರ್ವೆಸ್ಟ್ ಮಾಡ್ಕೊಂಡಿರೋದು ಇದು ಬೇಗನೆ ಅಂತ ಹೇಳ್ಬಿಟ್ಟು. ಇವಾಗ ನೈಟ್ ಅಡುಗೆಗೆ ಅಂತ ಹೇಳ್ಬಿಟ್ಟು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಸ್ನೇಹಿತರೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಹಾಗೆ ಇನ್ನೊಂದು ಇದೆ, ನಾನು ಅದು ಗಿಡ ಯಾಕೋ ಸ್ವಲ್ಪ ಬಾಡ್ತಾ ಇದೆ, ಇದು ಚೆನ್ನಾಗಿ ಬರ್ತಿಲ್ಲ. ಅಲ್ಲೇ ತುಂಬ ಕಾಯಿ ಬಿಟ್ಟು ಅಲ್ಲೇ ಗಿಡ ಒಣಗೋಗೋ ಇದು ಬಂದಿದೆ. ಅದಕ್ಕೆ ಒಂದು ಬಲ್ತಿರೋದೊಂದು ಕಾಯಿನ ಗಿಡದಲ್ಲೇ ಬಿಟ್ಟಿದೆ ಅಲ್ವಾ, ತೀಡ್ಸ್ಗೋಸ್ಕರ ಅದು ಕೂಡ ಇವಾಗ ಕಿತ್ಕೊಬಿಟ್ಟಿದ್ದೀನಿ. ಇದು ಚೆನ್ನಾಗಿ ಒಣಗೋದ್ಮೇಲೆ ಸ್ವಲ್ಪ ನಾನು ಹಾಕ್ಕೊಂಡು ಗಿಡಗಳನ್ನ ಸ್ವಲ್ಪ ಜಾಸ್ತಿ ಹೆಚ್ಚಿಸ್ಕೋಬೇಕು, ಒಂದೇ ಆದರೆ ಸಾಕಾಗೋದಿಲ್ಲ. ಇದು ನನ್ನ ಹತ್ರ ಇಲ್ಲಿ ಗುಂಡು ಬದನೆಕಾಯಿನೂ ಕೂಡ ಇದೆ, ಅದು ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಗಿಡ ನೋಡಿ, ಎಲ್ಲ ಚಿಕ್ಕದು. ಸಂಜೆ ಇರೋದ್ರಿಂದ ಸ್ವಲ್ಪ ವೀಡಿಯೋ ಇದಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ, ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಬೇಡಿ. ಇಲ್ಲಿ ಲಾಂಗ್ ಬದನೆಕಾಯಿ ಬರುತ್ತಲ್ಲ ಗ್ರೀನ್ ಕಲರು, ಅದು ಕೂಡ ಚೆನ್ನಾಗಿ ಬಂದಿದೆ. ಹಾಗೆ ಇವತ್ತು ನಮ್ಮ ಗಾರ್ಡನಲ್ಲಿ ಹೂಗಳು ಹಾರ್ವೆಸ್ಟ್ ಇದೆ. ಡೈರೆ ಹೂವು ಅಂತೂ ಈ ಗಿಡದಲ್ಲಿ ಸ್ಟಾರ್ಟಿಂಗಿಂದನೂ ಬರ್ತಾನೆ ಇದೆ. ಈಗಲೂ ಜನವರಿ ತಿಂಗಳಲ್ಲೂ ಕೂಡ ನೋಡಿ ಎಷ್ಟೊಂದು ಮೊಗ್ಗುಗಳಿದ್ದಾವೆ, ಹೂಗಳಂತೂ ಬರ್ತಾನೆ ಇದೆ. ಇದು ಕಮ್ಮಿನೇ ಆಗ್ತಾಯಿಲ್ಲ ನಮ್ಮ ಗಾರ್ಡನಲ್ಲಿ. ತುಂಬ ಜನ ಕೇಳ್ತಾ ಇರ್ತಾರೆ, ಇನ್ನೂ ಹೂವು ಬರ್ತಾನೆ ಇದೆಯಾ ನಿಮ್ಮ ಗಾರ್ಡನಲ್ಲಿ, ಬರ್ತಾನೆ ಇದೆಯಾ? ಅದು ಡೈರೆ ಹೂವು ಸೀಸನ್ ಮುಗ್ದೋಗಿದೆ ಅಲ್ವಾ, ಅದು ಅಕ್ಟೋಬರ್ ನವಂಬರ್ ತಿಂಗಳೇ ಲಾಸ್ಟು. ಆದರೆ ಜನವರಿ ಆಗಿದ್ರೂ ಕೂಡ ನಿಮ್ಮ ಗಾರ್ಡನಲ್ಲಿ ಹೂವು ಬರ್ತಾನೆ ಇದೆ ಅಂತಾರೆ. ಇವತ್ತು ಒಂದು 6 ಡೈರೆ ಹೂವು ಸಿಕ್ಕಿದೆ ನನಗೆ ಈ ಕಲರ್ದು. ನೋಡಿ ಎಷ್ಟು ಚೆನ್ನಾಗಿದೆ, ಗುಂಡು ಗುಂಡುಗೆ ದಪ್ಪಗೆ, ಅದು ಪೇಪರಲ್ಲಿ ಸುತ್ತಿ ರೆಡಿ ಮಾಡಿರೋ ಥರ ಇದೆ ಆ ಹೂವು. ನೋಡ್ತಾನೆ ಇದ್ದರೆ ತುಂಬಾ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿ ಬರ್ತಾನೆ ಇದೆ ನಮ್ಮ ಗಾರ್ಡನ್ನಲ್ಲಿ. ಇದೊಂದು ಕಲರ್ದು ಹೂವಂತೂ ಕಮ್ಮಿನೇ ಆಗ್ತಿಲ್ಲ. ಎಷ್ಟು ಇನ್ನೂ ಗಿಡನೂ ಕೂಡ ಅಷ್ಟೇ ಚೆನ್ನಾಗಿದೆ, ಎಲ್ಲೂ ಕೂಡ ಒಣಗಿಲ್ಲ. ಇನ್ನು ಮೊಗ್ಗಂತೂ ಗಿಡದ ತುಂಬಾ ಇದೆ ನೋಡಿ. ಇಷ್ಟು ಒಂದು 7 ಹೂವು ಸಿಕ್ಕಿದೆ ನನಗೆ. ಇಲ್ಲಿ ಸೈಡಲ್ಲಿ ಇನ್ನೊಂದು ಗಿಡ ಹಾಕ್ಬಿಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ ಇದು ಅದೇ ಗಿಡ ಅಂತ ಹೇಳ್ಬಿಟ್ಟು. ಈಗ ಹೂವು ಬಂದಮೇಲೆ ನನಗೆ ಗೊತ್ತಾಗಿದೆ ಇದು ಬೇರೆ ಕಲರ್ ಅಂದ್ಕೊಂಡಿದ್ದೆ. ನೋಡಿ ಅದೇ ಥರದ್ದು ಇವಾಗ ಇನ್ನೊಂದು ಗಿಡ ಬಂದಿದೆ, ಅದು ಎಷ್ಟು ದಿನ ಬಿಡುತ್ತೋ ಗೊತ್ತಿಲ್ಲ. ಇಲ್ಲೆಲ್ಲ ಗಿಡಗಳೆಲ್ಲ ಈಗ ಮೊಗ್ಗಾಗ್ತಾ ಇದ್ದಾವೆ. ಮತ್ತು ಇಲ್ಲಿ ಒಂದು 2 ಬಿಟ್ಟಿದೆ ಈ ಕಲರ್ದು. ಇದನ್ನು ಇನ್ನೂ ಸ್ವಲ್ಪ ಅರಳಬೇಕು ಅಂದ್ಬಿಟ್ಟು ನಾನೇ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇಲ್ಲ, ಬಿಟ್ಬಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ರೋಸ್ ಇದ್ದು ಇದೆಲ್ಲ ಅರಳ್ತಾವೆ ಅಂತ ಹೇಳ್ಬಿಟ್ಟು ಕಿತ್ಕೊಳ್ತಾ ಇದ್ದೀನಿ. ಒಂದು 3 ರೋಸ್ ಬಿಟ್ಟೈತೆ. ಅಲ್ಲಿ ಮೊನ್ನೆ ಎಲ್ಲ ಕಿತ್ಕೊಂಡು ತೋರಿಸಿದೆ ನಾನು. ಇದರಲ್ಲಿ ಒಂದು 6 7 ಹೂವು ಬಿಟ್ಟಿತ್ತು, ಇವತ್ತು ಬರೀ 3 ಅಷ್ಟೇ ಬಿಟ್ಟಿರೋದು. ಅದಕ್ಕೆ ಜಾಸ್ತಿ ಅರಳಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇದನ್ನು 3 ಹೂವನ್ನು ಗಿಡ
ಕಿತ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿದ್ರಲ್ಲ ಎಷ್ಟು ಹೂವನ್ನ ನಾನು ಹಾರ್ವೆಸ್ಟ್ ಮಾಡಿದ್ದೀನಿ ಅಂತ. ಇಷ್ಟು ಹೂವನ್ನ ನಾನು ಇವತ್ತು ನಮ್ಮ ಗಾರ್ಡನ್ನಲ್ಲಿ ಕಿತ್ಕೊಂಡಿದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಧನ್ಯವಾದಗಳು ಸ್ನೇಹಿತರೆ.